ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ KS. ಹಿಂದಿನ ವಿಡಿಯೋಗಳಲ್ಲಿ ಸಿಂಪ್ಲಿಫಿಕೇಶನ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಬ್ಯಾಂಕ್ ಎಕ್ಸಾಮ್ ಪ್ರಿಲಿಮ್ಸ್ಗಳಲ್ಲಿ ಸಿಂಪ್ಲಿಫಿಕೇಶನ್ಸ್ ಕೇಳ್ತಾರೆ, ಅಥವಾ SBI ಪ್ರಿಲಿಮ್ಸ್ ಲಾಸ್ಟ್ ಇಯರ್ ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳಿದರು ಸಿಂಪ್ಲಿಫಿಕೇಶನ್ ಕ್ವಶನ್ಸ್ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಅಪ್ರಾಕ್ಸಿಮೇಷನ್, ಅಂದರೆ ನಿಮಗೆ 15 ಮಾರ್ಕ್ಸಿಗೆ ಕೇಳಿದರೆ ಸಿಂಪ್ಲಿಫಿಕೇಷನನ್ನು ಅಥವಾ 10 ಮಾರ್ಕ್ಸಿಗೆ ಸಿಂಪ್ಲಿಫಿಕೇಷನ್ಸನ್ನು ಕೇಳಿದರೆ ಅದರಲ್ಲಿ ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ ಎರಡೂ ಕ್ವಶನ್ಸನ್ನು ಮಿಕ್ಸ್ ಮಾಡ್ಬೋದು. ಅಂದರೆ 10 ಸಿಂಪ್ಲಿಫಿಕೇಷನ್ಸ್ ಕೇಳಿದರೆ ಅದರಲ್ಲಿ 10 ಸಿಂಪ್ಲಿಫಿಕೇಷನ್ಸ್ ಕೇಳಲ್ಲ, ನಿಮಗೆ 5 ಸಿಂಪ್ಲಿಫಿಕೇಷನ್ಸ್ ಕೇಳಿ ಇನ್ 5 ಅಪ್ರಾಕ್ಸಿಮೇಷನ್ ಕ್ವಶನ್ ಕೇಳ್ಬೋದು. ಅಥವಾ 15 ಸಿಂಪ್ಲಿಫಿಕೇಷನ್ಸ್ ಕ್ವಶನ್ಸ್ ಕೇಳಿದರೆ ಅದರಲ್ಲಿ 7 ಸಿಂಪ್ಲಿಫಿಕೇಷನ್ಸ್ ಕೇಳಿ ಇನ್ 8 ಅಪ್ರಾಕ್ಸಿಮೇಷನ್ಸ್ ಕೇಳ್ಬೋದು. ಈ ರೀತಿ ಎರಡು ಕಂಬೈನ್ ಇರುತ್ತೆ. ಸೊ ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ ಎರಡನ್ನೂ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಸಿಂಪ್ಲಿಫಿಕೇಷನ್ ಅಂದರೆ ನಿಮಗೆ ಯಾವುದೇ ರೀತಿಯ ಡೆಸಿಮಲ್ಸನ್ನು ಯೂಸ್ ಮಾಡಿರಲ್ಲ, ಅಂದರೆ ಪಾಯಿಂಟ್ ವ್ಯಾಲ್ಯೂಗಳನ್ನು ಕನ್ಸಿಡರ್ ಕೊಟ್ಟಿರೋದಿಲ್ಲ. ಸೊ ಇಲ್ಲಿ ಅಪ್ರಾಕ್ಸಿಮೇಷನಲ್ಲಿ ನೀವು ರೌಂಡ್ ಫಿಗರ್ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ವರ್ಡ್ ಇಂಡಿಕೇಟ್ಸ್ ದಟ್ ಅಪ್ರಾಕ್ಸಿಮೇಷನ್ ಅಂತ ಹೇಳ್ತೀವಿ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಅವರು, ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ, ಅಂದರೆ ನೀವು ಎಕ್ಸಾಕ್ಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. ಸೊ ಹಾಗಾಗಿ ಕ್ವಶನ್ ಸಾಲ್ವ್ ಮಾಡೋದಕ್ಕೂ ಮುಂಚೆ ಸೊ ನಿಮಗೆ ಕೊಟ್ಟಿರುವಂತಹ ಕ್ವಶನ್ ಐದರ್ ಸಿಂಪ್ಲಿಫಿಕೇಷನ್ಸ್ ಆರ್ ಅಪ್ರಾಕ್ಸಿಮೇಷನ್ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಸಿಂಪ್ಲಿಫಿಕೇಷನ್ಸ್ ಆದರೆ ನೀವು ಎಕ್ಸಾಕ್ಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು, ಅಪ್ರಾಕ್ಸಿಮೇಷನ್ಸ್ ಆದರೆ ಎಕ್ಸಾಕ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಗೊತ್ತಿರಲ್ಲ. ಸೊ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ 2021 17/5/2021 ಲಾಸ್ಟ್ ಡೇಟ್ ಇದೆ. ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಯಾರಾದರೂ ಅಪ್ಲೈ ಮಾಡದೇ ಇರೋರಿದ್ರೆ ಅಪ್ಲೈ ಮಾಡಿ ಅಥವಾ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಅಪ್ರಾಕ್ಸಿಮೇಷನ್ ಮಾಡಬೇಕಾದ್ರೂ ಕೂಡ ನಿಮಗೆ ಈ ಟ್ರಿಕ್ಸ್ಗಳು ಗೊತ್ತಿರಬೇಕಾಗತ್ತೆ. ಸೊ ಯಾವುದಂದರೆ ಟೇಬಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಕ್ಯೂಬ್ ಆಗಿರ್ಬೋದು, ಅಥವಾ ಮಲ್ಟಿಪ್ಲಿಕೇಶನ್ ಬೈ 2 ಡಿಜಿಟ್ ಆಗಿರ್ಬೋದು, 3 ಡಿಜಿಟ್ ಆಗಿರ್ಬೋದು, ಡಿವಿಷನ್ ಬೈ 5, 25, 125, 625 ಆಗಿರ್ಬೋದು, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಅಥವಾ ಸ್ಕ್ವೇರ್ ಆಫ್ ಎ ನಂಬರ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಆಗಿರ್ಬೋದು. ಸಿಂಪ್ಲಿಫಿಕೇಷನಲ್ಲಿ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 4 ಸ್ಕ್ವೇರ್ 16 ಅಂದರೆ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಂಪ್ಲಿಫಿಕೇಷನ್ ಕೊಟ್ಟಿರ್ತಾರೆ. ಬಟ್ ಅಪ್ರಾಕ್ಸಿಮೇಷನಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಪ್ಲೇಸಲ್ಲಿ ಇನ್ನೊಂದು ಯಾವುದೋ ಡೆಸಿಮಲ್ ಪಾಯಿಂಟ್ ಅಥವಾ ಪಾಯಿಂಟ್ ವ್ಯಾಲ್ಯೂ ಕೊಡ್ಬೋದು. ಸೊ ಅದನ್ನು ನೀವು ರೌಂಡ್ ಫಿಗರ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಸೊ ಫೈನಲಿ ಏನು ಮಾಡಬೇಕಾಗತ್ತೆ, ನೀವು ಎಕ್ಸಾಕ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಯಾವ ರೀತಿ ಅಪ್ರಾಕ್ಸಿಮೇಷನ್ ಕ್ವಶನ್ಸನ್ನ ಕೇಳಿದರು ಪ್ರೀವಿಯಸ್ ಎಕ್ಸಾಮಲ್ಲಿ, ಅಂದರೆ ಲಾಸ್ಟ್ ಇಯರ್ 2020 SBI ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಯಾವೆಲ್ಲ ಅಪ್ರಾಕ್ಸಿಮೇಷನ್ ಕ್ವಶನ್ಸ್ ಕೇಳಿದ್ರು ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಸೊ ಹಾಗಾದರೆ ಫಸ್ಟ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಡೆಸಿಮಲ್ ಅಥವಾ ಪಾಯಿಂಟ್ ವ್ಯಾಲ್ಯೂ ಇದೆ. ಸೊ ನೀವು ಅದನ್ನು ರೌಂಡ್ ಫಿಗರ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ವಶನ್ ನೋಡಿದರೆ ಸ್ವಲ್ಪ ಲೆಂತಿ ಕ್ವಶನ್ಸ್ ಅನ್ಸುತ್ತೆ. ಬಟ್ ಲೆಂತಿ ಕ್ವಶನ್ಸ್ ಯಾಕೆ ನಿಮಗೆ ಲೆಂತಿ ಕ್ವಶನ್ ಅನ್ಸುತ್ತೆ ಅಂದರೆ ಇಲ್ಲಿ ಡೆಸಿಮಲ್ನ ವ್ಯಾಲ್ಯೂನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ 3894.98 ಅಂತ ಇದೆ. ಸೊ ಅದೇ ರೀತಿ ನೀವು ಅದನ್ನು ರೌಂಡ್ ಫಿಗರ್ ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಿಮ್ಗೆ ಏನಾಗುತ್ತೆ, ಎಕ್ಸಾಮಲ್ಲಿ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ರೌಂಡ್ ಫಿಗರ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ, ಎಕ್ಸಾಕ್ಟ್ ವ್ಯಾಲ್ಯೂನ ಅವಶ್ಯಕತೆ ಇರಲ್ಲ. ಹಾಗಾದರೆ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. 3894.98 ಅಂತ ಇದೆ. ಸೊ ಇದನ್ನು ನೀವು ಮತ್ತೊಮ್ಮೆ ಇದೇ ರೀತಿ ಬರ್ಕೊಳ್ಬೇಡಿ ಎಕ್ಸಾಮಲ್ಲಿ. 3894.98 ಇರೋದನ್ನ ಸೊ ಇಲ್ಲಿ ಡೆಸಿಮಲ್ ಆದಮೇಲೆ ನಿಮಗೆ ವ್ಯಾಲ್ಯೂ 5 ಅಥವಾ 5ಗಿಂತ ಜಾಸ್ತಿ ಇದೆ ಅಂದರೆ ಅದನ್ನು ಇಲ್ಲಿ ನೆಕ್ಸ್ಟ್ ನಂಬರಿಗೆ ರೌಂಡ್ ಫಿಗರ್ ಮಾಡ್ಕೊಳ್ಳಿ. ಹಾಗಾದರೆ 3894 ಇರೋದು 3895 ಆಗುತ್ತೆ. ಸೊ ನೀವು ಬರ್ಕೊಳ್ಬೇಕಾದ್ರೆ 3895ನೇ ಬರ್ಕೊಳ್ಳಿ. ಸೊ ಫಸ್ಟ್ ಒನ್ ಏನಾಗುತ್ತೆ, 3894 ಇರೋದು 3895 ಆಗುತ್ತೆ. ಸೊ ಅದೇ ರೀತಿ ಸೆಕೆಂಡ್ ವ್ಯಾಲ್ಯೂ 1993.02 ಇದೆ. ಇದನ್ನು 1993 ಅಂತ ತಗೊಳ್ಳಿ. ಇಲ್ಲಿ 1900.12 ಅಂತ ಇದೆ, ಇದು 1900 ಅಂತಲೇ ಕನ್ಸಿಡರ್ ಮಾಡಿ. ಇಲ್ಲಿ 1993 ಮತ್ತು 1900 ಎರಡೂ ನೆಗೆಟಿವ್ ವ್ಯಾಲ್ಯೂ ಇರೋದ್ರಿಂದ ಇದೆರಡನ್ನು ನೀವು ಆ್ಯಡ್ ಮಾಡಿಕೊಂಡು ಇದರಲ್ಲಿ ಮೈನಸ್ ಮಾಡಿ, ಯಾಕಂದರೆ ಇಲ್ಲಿ ಬ್ರಾಕೆಟ್ ಇದೆ. ಹಾಗಾಗಿಂದ ಸೊ ಫಸ್ಟ್ ಈ ಸ್ಟೆಪ್ಪನ್ನು ಮಾಡಬೇಕಾಗತ್ತೆ. ಸೊ ಬ್ರಾಕೆಟ್ ರಿಮೂವ್ ಮಾಡ್ಕೊಳ್ಳಿ, ಆಮೇಲೆ ಇಲ್ಲಿ ಇರೋದನ್ನು ಕನ್ಸಿಡರ್ ಮಾಡ್ತಾ ಹೋಗಿ. ಹಾಗಾದರೆ ನೆಕ್ಸ್ಟ್ ಏನಿದೆ ನಿಮಗೆ ಇಲ್ಲಿ ವ್ಯಾಲ್ಯೂ 1913 ಅಂತ ಇದೆ. ಸೊ ಅದನ್ನು ಆಸ್ ಇಟ್ ಈಸ್ ತಗೊಳ್ಬೋದು, 1993. ನೆಕ್ಸ್ಟ್ ಇಲ್ಲಿ 1900 ಅಂತ ಇದೆ, 1900. ಸೊ ಹಾಗಾದರೆ ಇದೆರಡು ಆ್ಯಡ್ ಮಾಡಿದರೆ ನಿಮಗೆ 3999, 18ಗೆ 8 1 ಕ್ಯಾರಿ. ಸೊ ಅಲ್ಲಿಗೆ 2 + 1 ಅಂದರೆ 3 ಆಗುತ್ತೆ. 3893 ಇಲ್ಲಿ 3895 ಇದೆ. ಸೊ ಇಲ್ಲೇ ನಿಮಗೆ ಗೊತ್ತಾಗುತ್ತೆ 3895 ಮತ್ತು 3893ಗೆ ಡಿಫ್ರೆನ್ಸ್ ಎಷ್ಟು ಇದೆರಡಕ್ಕೆ. ಸೊ ಡಿಫ್ರೆನ್ಸ್ ಡೈರೆಕ್ಟಾಗಿ ಬರಿಬೋದು ನೀವು. ಡಿಫ್ರೆನ್ಸ್ ಇರೋದು 2. 3895 ಇದೆ, ಇಲ್ಲಿ 3893 ಇದೆ ಅಂದರೆ ಡಿಫ್ರೆನ್ಸ್ ನಿಮಗೆ 2 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಆಫ್ ಅಂತ ಇದೆ. ಸೊ ಆಫ್ ಅಂದರೆ ನಿಮಗೆ ಗೊತ್ತಿದೆ, ಮಲ್ಟಿಪ್ಲೈ ಮಾಡಬೇಕು ಅಂತ ಇಂಟು ಮಾಡಿ 349.95 ಇದೆ. ಸೊ ಇದನ್ನು
350 ಅಂತ ರೌಂಡ್ ಫಿಗರ್ ಮಾಡ್ಕೊಳ್ಳಿ. 49 ಇರೋದನ್ನ 50 ಮಾಡ್ಕೊಳ್ಳಿ, ಇಂಟು ಕ್ವಶನ್ ಮಾರ್ಕ್ ಇದೆ, ದಟ್ ಈಸ್ ನಥಿಂಗ್ ಬಟ್ ಇಂಟು ಎಕ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 30,999.95 ಇದೆ. ಇದನ್ನ 31,000 ಅಂತ ತಗೊಳ್ಳಿ, 499 500 ಅಂತ ತಗೊಳ್ಳಿ ರೌಂಡ್ ಫಿಗರ್ ಕ್ಯಾಲ್ಕುಲೇಷನ್ಗೆ. ಸೊ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ. ಸೊ ಹಾಗಾದರೆ ಈ ಕ್ಯಾಲ್ಕುಲೇಷನ್ಸ್ ನಾವು ರಬ್ ಮಾಡೋಣ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸಿಗೆ ನಮಗೆ ಈಸಿ ಆಗ್ತಾ ಹೋಗುತ್ತೆ. 350 ಇಂಟು ಎಕ್ಸ್ ಇಂಟು 2 ಅಂತ ಇದೆ. ಸೊ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಗೆ ಬಂದರೆ ರೈಟ್ ಸೈಡ್ ಇರುವಂತಹ 30,999 ಇದೆ, ಇದನ್ನು 31,000 ಅಂತ ತಗೊಳ್ಳಿ, ಇಲ್ಲಿ 499 500 ಅಂತ ತಗೊಳ್ಳಿ, ಅಲ್ಲಿಗೆ 31,500 ಆಗುತ್ತೆ. ಎರಡು ಆ್ಯಡ್ ಮಾಡಬೇಕು. ಸೊ ದಟ್ ಈಸ್ ಈಕ್ವಲ್ ಟು 31,500 ಆಗುತ್ತೆ. ಸೊ 31,500 ಆದರೆ ನಿಮಗೆ ಇಲ್ಲಿ 35 2 70 ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲೊಂದು 0 ಇದೆ. ಸೊ 0 ಇದ್ದರೆ ಈ 0ನೂ ಬೇಕಾದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ 349 ಇತ್ತು, 350 ಅಂತ ತಗೊಂಡಿದ್ರಿ. ಸೊ 350 ಇಂಟು 2 ನಿಮಗೆ 35 2 70 700 ಆಗುತ್ತೆ ಅಲ್ಲಿಗೆ. ಸೊ 700 ಇಂಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು 31500. ಹಾಗಾದರೆ ಈ 00ಗೆ ಈ 00 ಕ್ಯಾನ್ಸಲ್ ಮಾಡ್ಕೊಳ್ಳಿ. 7ನಲ್ಲಿ 315 ಡಿವೈಡ್ ಮಾಡಿ, 7 4 28 ಆಗುತ್ತೆ, 3 ಉಳಿತು 35, 7 5 35. ಸೊ ನಿಮ್ಮ ಆನ್ಸರು ಆಪ್ಷನ್ ಡಿ ಅಥವಾ ಆನ್ಸರು 45 ಆಗಿರುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಡೈರೆಕ್ಟಾಗಿ 45 ಅಂತ ಬರುತ್ತೆ, ಹಾಗಾಗಿ ಏನು ಕಾಂಪ್ಲಿಕೇಟೆಡ್ ಆಗಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿರುವಂತಹ ವ್ಯಾಲ್ಯೂಸ್ನ ನೀವು ರೌಂಡ್ ಫಿಗರ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಅವಾಗ ಏನು ಮಾಡ್ಬೋದು, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ 15.98 ಸ್ಕ್ವೇರ್ ಅಂತ ಇದೆ. ಸೊ ಅದು ಯಾವುದಕ್ಕೆ ನಿಯರೆಸ್ಟ್ ನಂಬರು ಅನ್ನೋದು ನೀವು ತಗೊಳ್ಬೇಕು. 15.98 ಅಂತ ಇದೆ, ಇಲ್ಲಿ 19.09 ಇದೆ, 29.92% ಆಫ್ 799 ಅಂತ ಇದೆ. ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಥವಾ 799 ನೀವು ರೌಂಡ್ ಫಿಗರ್ 800 ಅಂತ ತಗೊಳ್ಬೋದು. ಸೊ 15.98 ಅಂದರೆ 15.98 ಅಂದರೆ ನಿಮಗೆ 16 ಆಯಿತು. ಸೊ 16 ಸ್ಕ್ವೇರ್ ಬರೀಬೇಕು ಅಂದರೆ ನೀವು 256 ಆಗುತ್ತೆ. 19 ಸ್ಕ್ವೇರ್ ನಿಮಗೆ 361, ಯಾಕಂದರೆ 19.09 ಇರೋದ್ರಿಂದ ಇದನ್ನು 19 ಅಂತಾನೆ ಕನ್ಸಿಡರ್ ಮಾಡಿ. ಆ್ಯಡ್ ಮಾಡಿದರೆ 6 + 1 7 ಆಗುತ್ತೆ, 5 + 6 11ಗೆ 1 ಕ್ಯಾರಿ, 3 + 3 6 ಆಯಿತು. ಸೊ ನಿಮಗೆ 617, ಅದರಲ್ಲಿ -29.92% ಅಂತ ಇದೆ, ಅಂದರೆ 30% ಆಫ್ 800 ಅಂತ ಕನ್ಸಿಡರ್ ಮಾಡ್ಬೋದು. ಇದನ್ನು ನೀವು ಮೈನಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಮಾಡಬೇಕಾದ್ರೆ 29.92 ಇದೆ. ಈ 29.92 ಇರೋದನ್ನು ನೀವೇನು ಮಾಡಿ, 30% ಆಫ್ 799 ಇದೆ, ಇದನ್ನು 800 ಅಂತ ತಗೊಳ್ಳಿ. ಸೊ 30% ಅಂದರೆ ಗೊತ್ತಿದೆ ನಿಮಗೆ, ಇಲ್ಲಿ 100 ಬರುತ್ತೆ ಅಂತ. ಇದನ್ನೆಲ್ಲ ಬರ್ಕೊಳಕ್ಕೆ ಹೋಗಬೇಡಿ. ಈ 2 0ಗೆ ಈ 2 0 ಕ್ಯಾನ್ಸಲ್ ಆಗುತ್ತೆ. 8 3 24 ಅಥವಾ 8 3 24, 240 ಆಗುತ್ತೆ. 670ನಲ್ಲಿ ನೀವು 240ಯನ್ನು ಮೈನಸ್ ಮಾಡಿ. ಸೊ 600ಅಲ್ಲಿ 200 ಮೈನಸ್ ಮಾಡಿದ್ರೆ 400. ನೆಕ್ಸ್ಟು 70ನಲ್ಲಿ ಈ ಕಡೆ 40 ಮೈನಸ್ ಮಾಡ್ತೀರಾ ಅಂದರೆ ಸೊ 17 ಇದೆ. ನೆಕ್ಸ್ಟ್ ರಿಮೈನಿಂಗ್ ನೀವು 23ನ ಮೈನಸ್ ಮಾಡಬೇಕಾಗುತ್ತೆ. ಸೊ 23 ಮೈನಸ್ ಮಾಡಿದ್ರೆ ನಿಮಗೆ ಆನ್ಸರ್ ಇಲ್ಲಿ 377 ಬರುತ್ತೆ. ಡೈರೆಕ್ಟಾಗಿ ಮಾಡ್ಬೋದು. 7ಗೆ 7, ಇಲ್ಲಿ 11ಅಲ್ಲಿ 4 ಹೋದರೆ 7, 5ಅಲ್ಲಿ 2 ಹೋದರೆ 3. ಆನ್ಸರು ಆಪ್ಷನ್ ಬಿ ಅಥವಾ ಆನ್ಸರು 377 ಆಗಿರುತ್ತೆ. ಸೊ ಈ ರೀತಿ ನಿಮಗೆ ಅಪ್ರಾಕ್ಸಿಮೇಷನ್ಸ್ ಕೇಳ್ತಾ ಹೋಗ್ತಾರೆ ಎಕ್ಸಾಮಲ್ಲಿ. ಹಾಗಾಗಿ ಕ್ಯಾಲ್ಕುಲೇಷನ್ಸ್ ಮಾಡುವಂಥದ್ದು ಗೊತ್ತಿರಲಿ, ಯಾವ ರೀತಿ ನೀವು ರೌಂಡ್ ಫಿಗರ್ ಕ್ಯಾಲ್ಕುಲೇಷನ್ಸ್ನ ಮಾಡ್ತೀರಾ ಅನ್ನೋದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 1.2 ಸ್ಕ್ವೇರ್ ಡಿವೈಡೆಡ್ ಬೈ 1.3636 ನೆಕ್ಸ್ಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಡಿವೈಡೆಡ್ ಬೈ 1.222 ಕ್ಯೂಬ್ ಅಂತ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಡೆಸಿಮಲ್ಸಿನ ಅವಶ್ಯಕತೆ ಇಲ್ಲ ನಿಮಗೆ. ಪಾಯಿಂಟ್ ಆದಮೇಲೆ ಅದು ಐದರ್ 5 ಡಿಜಿಟ್ ಅಥವಾ 5ಗಿಂತ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಷ್ಟು ನೋಡ್ಕೊಳ್ಳಿ. ಸೊ 1.2 ಅಂದರೆ ಗೊತ್ತಿದೆ ನಿಮಗೆ, ದಟ್ ಈಸ್ ನಥಿಂಗ್ ಬಟ್ 12 ಸ್ಕ್ವೇರ್. ಸೊ 12 ಸ್ಕ್ವೇರ್ ಅಂದರೆ 144 ಆಗುತ್ತೆ. ಬಟ್ 1.2 ಇಂಟು 1.2 ಅಂದರೆ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು ನೀವು. ಸೊ ಅಲ್ಲಿಗೆ 1.44 ಆಯಿತು. ಡಿವೈಡೆಡ್ ಬೈ 1.3636 ಅಂತ ಇದೆ. ಸೊ ಇದನ್ನು ನೀವು 2 ಡಿಜಿಟಿಗೆ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ಸೇಮ್ ಡಿಜಿಟ್ ಆದಮೇಲೆ ಪಾಯಿಂಟ್ ಬರುತ್ತೆ. ಸೊ ಹಾಗಾಗಿ 1.36 ಅಷ್ಟೇ ತಗೊಳ್ಳಿ. ಯಾಕೆಂದರೆ ಇಲ್ಲೂ 2 ಡಿಜಿಟ್, ಇಲ್ಲೂ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ 1.222 ಇದೆ. ದಟ್ ಈಸ್ ನಥಿಂಗ್ ಬಟ್ ಇದು ಡೆಸಿಮಲ್ ಸ್ಕಿಪ್ ಮಾಡ್ತೀರಂದ್ರೆ 12 ಕ್ಯೂಬ್ ಆಗುತ್ತೆ. ಸೊ 12 ಕ್ಯೂಬ್ 1728 ಆಗಿರುತ್ತೆ. ಸೊ 12 ಕ್ಯೂಬ್ 1728 ಅಂದರೆ ನೀವು 1.2 ಇಂಟು 1.2 ಇಂಟು 1.2 ಮಾಡಿದ್ರೆ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 1.36
ಇದೆ. ಸೊ ಇದೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ 1.44 ಇಂಟು 1.728 ಡಿವೈಡೆಡ್ ಬೈ 1.36 ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 1.44 ಇಂಟು 1.728. ಸೊ ಇಲ್ಲಿ ಡೆಸಿಮಲ್ ಬರುತ್ತೆ, ಡಿವೈಡೆಡ್ ಬೈ 1.36 ಆಗುತ್ತೆ. ಸೊ 1.36 ಅಂದರೆ ಇಲ್ಲಿ 2 ಡಿಜಿಟ್ ಆದಮೇಲೆ ಡೆಸಿಮಲ್ ಇದೆ, ಇಲ್ಲೂ 2 ಡಿಜಿಟ್ ಆದಮೇಲೆ ಡೆಸಿಮಲ್ ಇದೆ. ಡೈರೆಕ್ಟ್ ಸ್ಕಿಪ್ ಮಾಡ್ಕೊಳ್ಳಿ ಡೆಸಿಮಲ್ನ, ಯಾಕಂದರೆ ಈಕ್ವಲ್ ಡಿಜಿಟ್ ಆದಮೇಲೆ ಇಲ್ಲೂ 2 ಡಿಜಿಟ್ ಆದಮೇಲೆ ಡೆಸಿಮಲ್ ಇದೆ, ಇಲ್ಲೂ 2 ಡಿಜಿಟು. ಸೊ ಡೈರೆಕ್ಟಾಗಿ ಸ್ಕಿಪ್ ಮಾಡ್ಕೊಳ್ಳಿ, ಡಿವೈಡ್ ಮಾಡ್ತಾ ಹೋಗಿ. ಯಾಕಂದರೆ 36 ಇದೆ ಅಂದರೆ 4ಅಲ್ಲಿ ಡಿವೈಡ್ ಆಗುತ್ತೆ ಲಾಸ್ಟು. ಇಲ್ಲಿ 44 ಇದೆ ಅಂದರೆ 4ಅಲ್ಲಿ ಡಿವೈಡ್ ಆಗುತ್ತೆ. ಹಾಗಾದರೆ 4 3s are 12, 1 ಉಳಿತು 16, 4 4s are 16. ನೆಕ್ಸ್ಟ್ ಇಲ್ಲಿ 4 3s are 12, 2 ಉಳಿತು 24 ಅಂದರೆ 4 6s are 24. 34 ಇದೆ, 36 ಇದೆ. ಸೊ 34 ಮತ್ತು 36 ಇದೆ ಅಂದರೆ ನಿಮಗೆ 2 ಇಂದ ಡಿವೈಡ್ ಮಾಡ್ಬೋದು. 2 17s are 34, 2 18s are 36. ನೆಕ್ಸ್ಟು ನೀವು 18 ಮತ್ತು 17 ಇದೆ. ಸೊ ಅಲ್ಲಿಗೆ 18 ಮತ್ತು 17 ಅಂದರೆ ಒಂದು ವ್ಯಾಲ್ಯೂ ಮಾತ್ರ ಕಡಿಮೆ ಇದೆ. ಸೊ ಅಲ್ಲಿಗೆ 17 1s are 17, 1 ಉಳಿಯುತ್ತೆ. ಡೈರೆಕ್ಟ್ ಇದನ್ನು 17 ಅಂತ ಕನ್ಸಿಡರ್ ಮಾಡಿದ್ರು ಮಾಡ್ಬೋದು, ಯಾಕಂದರೆ ನೀವು ಮಾಡ್ತಾ ಇರೋದು ಅಪ್ರಾಕ್ಸಿಮೇಷನ್. ಹಾಗಾಗಿ 18 17 ಕ್ಯಾನ್ಸಲ್ ಮಾಡ್ಬೋದು. 1.728 ಬರುತ್ತೆ. ಸೊ 1.7 ಬರ್ತಾ ಇದೆ. ಆನ್ಸರು ರೌಂಡ್ ಫಿಗರ್ ಮಾಡ್ಕೊಳ್ಬೋದು ಇದನ್ನು, ಯಾಕಂದರೆ ಇದು 5ಗಿಂತ ಜಾಸ್ತಿ ಇದೆ 2. ಸೊ ನಿಮ್ಮ ಆನ್ಸರು ಆಪ್ಷನ್ ಎ ಅಥವಾ ಆನ್ಸರು 2 ಆಗಿರುತ್ತೆ. ಸೊ ಇಷ್ಟೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ, ಎಕ್ಸಾಕ್ಟ್ ವ್ಯಾಲ್ಯೂನ ಅವಶ್ಯಕತೆ ಇರಲ್ಲ. ಅದಕ್ಕೆ ಅವ್ರು ಹೇಳಿರ್ತಾರೆ ಕ್ವಶನಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಡಿ, ಸೊ ಜಸ್ಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಅಂತ. ಬಟ್ ಸ್ಪೀಡ್ ಮಾಡಬೇಕಾಗತ್ತೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ, ಸ್ಲೋ ಮಾಡಬೇಡಿ, ಟೈಮ್ ಸಾಕಾಗಲ್ಲ ಎಕ್ಸಾಮಲ್ಲಿ, ತುಂಬ ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 1124.99% ಆಫ್ 1501 ಅಂತ ಇದೆ. ಇಲ್ಲೂ ಅಷ್ಟೇ. ಸೊ ನಿಮಗೆ ಎಲ್ಲೆಲ್ಲಿ 9ಗಿಂತ ಅಥವಾ 5ಗಿಂತ ಜಾಸ್ತಿ ಇದೆ ಅದನ್ನು ರೌಂಡ್ ಫಿಗರ್ ಮಾಡ್ಕೊಳ್ತಾ ಹೋಗಿ. 1124 ಇದೆ, ಇಲ್ಲಿ 1125 ಮಾಡ್ಬೋದು ನೀವು ಇದನ್ನು. ಸೊ 1125% ಆಫ್ 1501 ಅಂತ ಇದೆ. ದಟ್ ಈಸ್ ನಥಿಂಗ್ ಬಟ್ ಇದನ್ನು 1500 ಅಂತ ತಗೊಳ್ಳಿ, ಇಂಟು 1500 ಡಿವೈಡೆಡ್ ಬೈ, ಇದು ಪರ್ಸೆಂಟೇಜ್ ಆಗಿರೋದ್ರಿಂದ 100, 0ಗೆ 0 ಕ್ಯಾನ್ಸಲ್. ಸೊ ಅಲ್ಲಿಗೆ 1125 ಇಂಟು 15 ಮಾಡಿ ಒಂದು ಸ್ಟೆಪ್. ಇನ್ನೊಂದು ಸ್ಟೆಪ್ಪಲ್ಲಿ ಮೈನಸ್ ಮಾಡಬೇಕು ಆ ವ್ಯಾಲ್ಯೂನ. ಯಾವುದು ಅಂದರೆ 1265 ಆಫ್ 399 ಅಂತ ಇದೆ. ಅಂದರೆ 1265% ಆಫ್ 399 ಅಂದರೆ ಅದು ನಿಯರೆಸ್ಟ್ ಇರೋದು 400ಗೆ. ಸೊ 400ಗೆ ನಿಯರೆಸ್ಟ್ ಅಂದರೆ ಇದೆರಡು 0 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇದು ಇಂಟು 4 ಮಾಡಿರಿ, ಇದು ಇಂಟು 15 ಮಾಡಿ, ಬಂದಿರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಇಂಟು 15 ಮಾಡೋದು ಹೇಗೆ ಅಂದರೆ, ಸೊ ಫಸ್ಟ್ ಈ ನಂಬರನ್ನು 1 ಜೊತೆ ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟ್ ಹಾಫ್ ಆಫ್ ದಟ್ ನಂಬರ್ ಮಾಡಬೇಕು. ಸೊ ಫಸ್ಟ್ 1 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 1125 ಇಂಟು 1 ಅಂದರೆ 1125 ಆಗಿರುತ್ತೆ. ನೆಕ್ಸ್ಟ್ 1125ನ ಹಾಫ್ ಮಾಡಬೇಕು, ಇಂಟು 5 ಅಂದರೆ ಹಾಫ್ ಮಾಡಬೇಕು ಅಂತ ಅರ್ಥ. 1125ನ ಹಾಫ್ ಮಾಡಿದರೆ 2 5s are 10, 1 ಉಳಿತು 12 ಆಗುತ್ತೆ, 2 6s are 12, ಈ ಕಡೆ 2 2s are 4. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ 5 ಇರೋದ್ರಿಂದ ನಿಮ್ಮ ಆನ್ಸರ್ನ ಲಾಸ್ಟ್ ಡಿಜಿಟ್ ಕೂಡ 5 ಆಗಿರಬೇಕು. 5 + 2 7 ಆಗುತ್ತೆ, 6 + 2 8 ಆಗುತ್ತೆ, 5 + 1 6, ಇಲ್ಲಿ 1. ಸೊ 16,875 ಆಗುತ್ತೆ. ಇಲ್ಲಿ ನೀವು ಸಿಂಪ್ಲಿಫೈ ಮಾಡ್ತೀರಾ ಅಂದರೆ 4 5s are 20ಗೆ 0, 2 ಕ್ಯಾರಿ, 6 4s are 24 + 2 26ಗೆ 6, 2 ಕ್ಯಾರಿ, 4 2s are 8 + 2 10ಗೆ 0, 1 ಕ್ಯಾರಿ, 4 1s are 4 + 1 5. 16,875 ಅಲ್ಲಿ ನೀವು 5060ನ ಮೈನಸ್ ಮಾಡಬೇಕಾಗತ್ತೆ. ಆನ್ಸರು ನಿಯರೆಸ್ಟ್ಲಿ 11,000 ಬರಬೇಕು ನಿಮಗೆ. ಇಲ್ಲೇ ಗೊತ್ತಾಗುತ್ತೆ, ಯಾಕಂದರೆ 16ರಲ್ಲಿ 5ನ್ನ ಮೈನಸ್ ಮಾಡಬೇಕಾಗತ್ತೆ. 16,875 ಮೈನಸ್ 5060. ಸೊ ಅಲ್ಲಿಗೆ 5, 7ಅಲ್ಲಿ 6 ಹೋದರೆ 1, 8ಅಲ್ಲಿ 0ಗೆ 8 ನಿಮಗೆ, 6ಅಲ್ಲಿ 5 ಹೋದರೆ 1 1, 11,815. ಹಾಗಾದರೆ ನಿಮ್ಮ ಆನ್ಸರು ಆಪ್ಷನ್ ಡಿ ಅಥವಾ 11,815 ಆಗಿರುತ್ತೆ. ಸೊ ಈ ವ್ಯಾಲ್ಯೂಗಳು ನೀವು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಎಕ್ಸಾಮಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ನೀವು ಅಷ್ಟೇ ಟೈಮ್ ಸೆಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಪಕ್ಕದಲ್ಲಿ ಮೊಬೈಲ್ ಇದ್ದರೆ ಮೊಬೈಲಲ್ಲಿ ಟೈಮ್ ಸೆಟ್ ಮಾಡ್ಕೊಳ್ಳಿ. ಸೊ ಟೈಮ್ ಸೆಟ್ ಮಾಡ್ಕೊಂಡು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ತುಂಬ ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡ್ಬೋದು ನೀವು ಟೈಮ್ ಸೆಟ್ ಮಾಡ್ಕೊಂಡ್ರೆ. ಇಲ್ಲ ಅಂದರೆ ಎಕ್ಸಾಮಲ್ಲಿ ತುಂಬ ಟೈಮು ವೇಸ್ಟ್ ಆಗುತ್ತೆ ನಿಮಗೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 2432 ಎಡಿಷನ್ ಬೇಸ್ ಮೇಲೆ ಇದೆ ಒಂದು ಕ್ವಶನ್ಸು. ಯಾವ ರೀತಿ ಇದನ್ನು ಎಡಿಷನ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಎಕ್ಸಾಮಲ್ಲಿ. 2432 1587 1415 ಅಂತ ಇದೆ. ಸೊ ನೀವು ಯಾವ ರೀತಿ ಏನಾದರೂ ಕ್ಯಾಲ್ಕುಲೇಟ್ ಮಾಡಿ, ಬಟ್ ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ವ್ಯಾಲ್ಯೂ ಇರೋದು 2432, ನೀವು 2000 1000 3000 ಪ್ಲಸ್ 1000 4000 400 500 400 ಆ ರೀತಿ ಬೇಕಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲ ಅಂದರೆ ಈ ರೀತಿ ಬರ್ಕೊಳ್ತೀರಾ ಅಂದರೆ, ಬಟ್ ಸ್ಪೀಡಾಗಿ ತುಂಬ ಸ್ಪೀಡಾಗಿ ಬರ್ಕೊಳ್ಬೇಕಾಗತ್ತೆ. 1587
87, ನೆಕ್ಸ್ಟು 1415. ಇದನ್ನು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 7 5 2 5 ಇದೆ, 5 + 2 7, 7 7 14ಗೆ 4, 1 ಕ್ಯಾರಿ, 3 + 1 4, 4 + 1 5, 5 + 8 ಅಂದರೆ 13ಗೆ 3, ಅಗೈನ್ 1 ಕ್ಯಾರಿ, 5 5 10, 10 + 14ಗೆ 4, 1 ಕ್ಯಾರಿ, ನೆಕ್ಸ್ಟು 2 + 3 5, 5 4 3 4 ಆಗುತ್ತೆ. ಸೊ 5 4 3 4 ನೀವು 1378 ಅಲ್ಲಿ ಡಿವೈಡ್ ಮಾಡಬೇಕು. 5 4 3 4 ಡಿವೈಡೆಡ್ ಬೈ 1378. ಸೊ ನಿಮಗೆ ಇಲ್ಲೇ ಗೊತ್ತಾಗುತ್ತೆ 1378ನ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 5000 ಬರುತ್ತೆ. ಸೊ ಅಲ್ಲಿಗೆ ನೀವು 1378ನ ಇಂಟು 5 ಮಾಡಿದರೆ ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಬರುತ್ತೆ. ಯಾಕಂದರೆ 1000ನ 5 ಟೈಮ್ಸ್ ಮಾಡಿದ್ರೆ 5000 ಬರುತ್ತೆ, 3ನ 5000 ಮಾಡಿದ್ರೆ 1500 ಆಗುತ್ತೆ, ನಿಮಗೆ ಜಾಸ್ತಿ ಆಗುತ್ತೆ ವ್ಯಾಲ್ಯೂ. ಹಾಗಾಗಿ ನೀವು ಏನೇ ಇಲ್ಲ ಅಂದರೂ 1378ನ 4 ಟೈಮ್ಸ್ ಮಾಡಿದರೆ ನಿಮಗೆ ನಿಯರೆಸ್ಟ್ ವ್ಯಾಲ್ಯೂ 5434 ಬರುತ್ತೆ. ಹಾಗಾಗಿ ನಿಮ್ಮ ಆನ್ಸರು ಆಪ್ಷನ್ ಡಿ ಅಥವಾ ಆನ್ಸರು 4 ಆಗಿರಬೇಕು. ಸೊ ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 1378ಅಲ್ಲಿ ನೀವು 5434ನ ಡಿವೈಡ್ ಮಾಡಬೇಕು. ಹಾಗಾದರೆ ಇದನ್ನು ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ ನೋಡ್ಕೊಳ್ಳಿ. ಡೈರೆಕ್ಟಾಗಿ ಅದನ್ನು ಆನ್ಸರ್ ಮಾಡ್ಬೋದು, ಮತ್ತೆ ಡಿವೈಡ್ ಮಾಡ್ತಾ ಇರಬೇಡ್ರಿ. ಡಿವೈಡ್ ಮಾಡ್ತಾ ಇದ್ರೆ ಅದು ನಿಮಗೆ ಎಕ್ಸಾಮಲ್ಲಿ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ಸಿಂಪ್ಲಿಫೈಡ್ ಪ್ರೊಸೀಜರಲ್ಲಿ ಸ್ಪೀಡಾಗಿ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 825% ಆಫ್ 330 ಡಿವೈಡೆಡ್ ಬೈ 507 ಅಂತ ಇದೆ. ಸೊ ಬಟ್ ನಿಮಗೆ ಬ್ರಾಕೆಟಲ್ಲಿ 825% ಇರೋದ್ರಿಂದ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕಾಗತ್ತೆ ನೀವು 330ನ. ಅದಾದಮೇಲೆ 507ಇಂದ ಡಿವೈಡ್ ಮಾಡ್ತಾ ಬನ್ನಿ. ಹಾಗಾದರೆ 825%ನ ನೀವು ಯಾವ ರೀತಿ ಮಾಡಬೇಕು ಅಂದರೆ 825 ಡಿವೈಡೆಡ್ ಬೈ 100 ಇಂಟು 330 ಆ ರೀತಿ ಮಾಡಬೇಡಿ. 825%ನ ನೀವು 8ನ 8 ಅಂತಲೇ ಬರೀರಿ. ಸೊ 25/100 ಅಂದರೆ 25 1s 25 4s ಆಗುತ್ತೆ. ಅಂದರೆ 8 1/4 ಅಂತ ಮಾಡ್ಬೋದು. ಇದನ್ನ 8 1/4 ಅಂದ್ರೂ ಒಂದೇ, 825% ಆಫ್ 330 ಅಂದ್ರೂ ಒಂದೇ, ಅಥವಾ 8 1/4 ಆಫ್ 330 ಅಂದ್ರೂ ಒಂದೇ ಆಗುತ್ತೆ ಆನ್ಸರು. ಸೊ ಇಲ್ಲಿ ಯಾವ ರೀತಿ ಮಾಡಬೇಕು ಅಂದರೆ 8 ಇಂಟು 330 ಮಾಡಿ ಫಸ್ಟ್ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 1/4 ಇಂಟು 330 ಮಾಡಿ. ಸೊ ಅವಾಗ ಈಸಿ ಆಗುತ್ತೆ ನಿಮಗೆ. ಇಲ್ಲಾಂದರೆ ನೀವು ಸಿಂಪ್ಲಿಫೈ ಅಂದರೆ ಡಿವೈಡ್ ಮಾಡಬೇಕಾಗುತ್ತೆ ಮತ್ತೆ 100ಅಲ್ಲಿ. ಸೊ 8 ಇಂಟು 330 ಮಾಡಿದರೆ 8 ಇಂಟು 0 ನಿಮಗೆ 0, 8 3s 24ಗೆ 4 ಆಗುತ್ತೆ. ಇಲ್ಲಿ 2 ಕ್ಯಾರಿ, 8 3s 24 + 2 26 ಆಗುತ್ತೆ. ನೆಕ್ಸ್ಟ್ 4ಇಂದ 330ನ ಡಿವೈಡ್ ಮಾಡಿರಿ. 4 ನಿಮಗೆ 32 ತನಕ ಡಿವೈಡ್ ಆಗುತ್ತೆ, ಯಾಕಂದರೆ 33 ಇರೋದ್ರಿಂದ. ಸೊ 4 8s 32. ನೆಕ್ಸ್ಟ್ 1 ಉಳಿತು 10 ಆಗುತ್ತೆ. 4 2s 8, 1 ಉಳಿತು 10 ನಿಮಗೆ. ಸೊ 4 2s 8 ಆದರೆ 2 ಉಳಿತು 20, 4 5s 20. ಸೊ ಇಲ್ಲಿ 82.5 ಬರುತ್ತೆ. ಸೊ 82.5ನ ನೀವು ಇದಕ್ಕೆ ಆ್ಯಡ್ ಮಾಡಬೇಕು. 5 2, ಸೊ 8 + 4 12ಗೆ 2, 1 ಕ್ಯಾರಿ, 6 + 1 7 ಆಗುತ್ತೆ. ಇಲ್ಲಿ 2, ಅಲ್ಲಿಗೆ 2722.5 ಬರುತ್ತೆ. ಸೊ ಅದನ್ನು ನೀವು 507ಅಲ್ಲಿ ಡಿವೈಡ್ ಮಾಡಬೇಕು. 2722.5 ಡಿವೈಡೆಡ್ ಬೈ 507. ಸೊ ಹಾಗಾದರೆ 507ಅನ್ನು ಎಷ್ಟು ಟೈಮ್ಸ್ ಮಾಡಿದರೆ ನಿಮಗೆ 2700 ಬರುತ್ತೆ. 5 5s 25 ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ನೀವು ಏನೇ ಮಾಡಿದರೂ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಲೇಬೇಕು. ಆಪ್ಷನ್ ನೋಡ್ಕೊಳ್ಳಿ, 5 ಅಥವಾ 6 ಬರಬೇಕು, ಅದಕ್ಕಿಂತ ಕಡಿಮೆ ಬರೋ ಹಾಗಿಲ್ಲ. 5 ಅಥವಾ 6ಅಲ್ಲೇ ನಿಮ್ಮ ಆನ್ಸರ್ ಆಗಿರಬೇಕು. ಹಾಗಾದರೆ ಇಲ್ಲಿ ಆನ್ಸರ್ 5ಅಲ್ಲಿ ಯಾವುದಿದೆ? 5ಅಲ್ಲಿ ಒಂದಿದೆ, 6 7 ಯಾವುದೂ ಇಲ್ಲ. ಹಾಗಾದರೆ ನಿಮ್ಮ ಆನ್ಸರು, ನೀವು ಇದನ್ನು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟಾಗಿ ನಿಮ್ಮ ಆನ್ಸರು ಆಪ್ಷನ್ ಎ, ಆನ್ಸರ್ 5. ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಅದೇ ಆನ್ಸರ್ ಆಗಿರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ನಿಮಗೆ ಬೇಕಾಗಿರೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೊರತು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ತುಂಬ ಪ್ರಾಕ್ಟೀಸ್ ಮಾಡಿದರೆ ನೀವು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಇಲ್ಲೂ ಒಂದು ಎಡಿಷನ್ ಇದೆ, ಮಲ್ಟಿಪ್ಲಿಕೇಶನ್ಸ್ ಯೂಸ್ ಮಾಡಿದ್ದಾರೆ, ಅಥವಾ ಮೈನಸ್ ಸಿಂಬಲ್ ಇದೆ, ಯಾವುದೋ ಒಂದು ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 564.66 ಅಂತ ಇದೆ, 565 ಅಂತ ಕನ್ಸಿಡರ್ ಮಾಡ್ಬೋದು. ಇದನ್ನು 82.5 ಅಂತ ಇದೆ, 83 ಅಂತ ಕನ್ಸಿಡರ್ ಮಾಡ್ಬೋದು. 44.58 ಅಂತ ಇದೆ, 45 ಮಾಡ್ಬೋದು. ಇದನ್ನು 34ನ 34 ಅಂತಲೇ ತಗೊಳ್ಳಿ. ಬಟ್ ಫಸ್ಟ್ ಮಾಡಬೇಕಾಗಿರೋದು ನೀವು ಈ ಸ್ಟೆಪ್ಪನ್ನು ಫಸ್ಟ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಇರೋದು. ಅದಾದಮೇಲೆ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಟ್ ಮಾಡಿ. ಹಾಗಾದರೆ 82ನ ನೀವೇನಂತ ಕನ್ಸಿಡರ್ ಮಾಡ್ತೀರಾ ಅಂದರೆ ಇದನ್ನು 83 ಅಂತ ಕನ್ಸಿಡರ್ ಮಾಡ್ಬೋದು. 44ನ ನೀವು 45 ಅಂತ ಕನ್ಸಿಡರ್ ಮಾಡಿ. ಹಾಗಾದರೆ ಇದನ್ನು 83ನ 4 ಟೈಮ್ಸ್ ಮಾಡಿರಿ, 83ನ ಹಾಫ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 83ನ 4 ಟೈಮ್ಸ್ ಮಾಡಬೇಕು. 4 3s 12ಗೆ 2, 1 ಕ್ಯಾರಿ,
8 4s 32 plus 1 33. ನೆಕ್ಸ್ಟ್ 83ನ ಹಾಫ್ ಮಾಡಲಿಕ್ಕಾಗಲ್ಲ, 82ನ ಹಾಫ್ ಮಾಡಿದರೆ ನಿಮಗೆ 41 ಬರುತ್ತೆ. ನೆಕ್ಸ್ಟು ಲಾಸ್ಟ್ ಡಿಜಿಟು ಆಡ್ ಡಿಜಿಟ್ ಇರೋದ್ರಿಂದ ನಿಮ್ಮ ಲಾಸ್ಟ್ ಡಿಜಿಟು 5 ಆಗುತ್ತೆ. 2 + 1 3 ಆಗುತ್ತೆ, 3 + 4 7 ಆಗುತ್ತೆ. ಇಲ್ಲಿ 3735 ಬಂತು ನಿಮಗೆ ಆನ್ಸರು. 3735ಗೆ 565ನ ಆ್ಯಡ್ ಮಾಡಬೇಕು ನೀವು. ಸೊ 565ನ ಆ್ಯಡ್ ಮಾಡಿದರೆ ಇಲ್ಲಿ ನಿಮಗೆ 550, 10ಗೆ 1 ಕ್ಯಾರಿ, 6 + 4 10ಗೆ 0 1 ಕ್ಯಾರಿ. ಸೊ 7 + 1 8 ಆಗುತ್ತೆ, 8 + 5 13ಗೆ 3 1 ಕ್ಯಾರಿ, 3 + 1 4. ಸೊ 4300 ಬರುತ್ತೆ. 4300ಅಲ್ಲಿ ನೀವು 34ನ ಮೈನಸ್ ಮಾಡಬೇಕು. ಸೊ 34ನ ನೀವು ಮೈನಸ್ ಮಾಡ್ತಾ ಇದ್ದೀರಾ ಅಂದರೆ 10ಅಲ್ಲಿ 4 ಹೋದರೆ 6, 9ಅಲ್ಲಿ 3 ಹೋದರೆ 6, ನಿಮಗೆ ಇಲ್ಲಿ 2 ಇದೆ 4. ಸೊ 4266 ಬರುತ್ತೆ. ಅಂದರೆ 4200ಗಿಂತ ಆನ್ಸರ್ ಜಾಸ್ತಿನೇ ಬರಬೇಕು. ಹಾಗಾದರೆ 4000 ಅಂತೂ ಬರಲ್ಲ. ಎರಡು ಆಪ್ಷನ್ ಇದೆ, 4200ಗಿಂತ ಜಾಸ್ತಿ ಬರ್ತಾ ಇದೆ. ಹಾಗಾದರೆ ನಿಯರೆಸ್ಟ್ಲಿ 4200 ಅಂತೂ ಆನ್ಸರ್ ಆಗಿರಲೇಬೇಕು. ಯಾಕೆಂದರೆ ಇಲ್ಲಿ 4266 ಬರ್ತಾ ಇದೆ ನಿಮಗೆ. ಯಾಕೆ 66 ಬರ್ತಾ ಇದೆ ಅಂದರೆ ಇಲ್ಲಿ 64ನ 65 ಮಾಡಿದ್ದೀರಾ, 82ನ 83 ಮಾಡಿದ್ದೀರಾ, 44ನ 45 ಮಾಡಿದ್ದೀರಾ. ಹಾಗಾಗಿ ನಿಮಗೆ ಆನ್ಸರ್ ಜಾಸ್ತಿ ಬರ್ತಾ ಇದೆ. ನೀವು ಆನ್ಸರ್ ಮಾಡ್ಬೇಕಾದ್ರೆ ಇದಕ್ಕೆ ಕಡಿಮೆ ಇರುವಂತಹ ವ್ಯಾಲ್ಯೂ ತಗೊಳ್ಬೇಕು. ನಿಯರೆಸ್ಟ್ ಕಡಿಮೆ ಇರಬೇಕು. 4200 ಬರಬೇಕು, ಬಟ್ 4266 ಇರಬಾರ್ದು, ಅದಕ್ಕಿಂತ ಕಡಿಮೆ ಇರಬೇಕು. ಯಾಕೆ ಕಡಿಮೆ ಇರಬೇಕು ಅಂದರೆ ನೀವು ಇಲ್ಲಿ ಜಾಸ್ತಿ ಮಾಡಿದ್ದೀರಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಹಾಗಾದರೆ 4200ಗೆ ನಿಯರೆಸ್ಟ್ ಇರೋದು 4000 ಅಂತೂ ಬರಲ್ಲ. ಯಾಕಂದರೆ ಎಕ್ಸಾಕ್ಟ್ 4200 ಆನ್ಸರ್ ಬರುತ್ತೆ. ನಿಯರೆಸ್ಟ್ ಇರೋದು ನಿಮಗೆ 4210. ಆಪ್ಷನ್ ಇ ಆನ್ಸರು 4210 ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. 29.725 that is equal to 60% of 315 ಪ್ಲಸ್ ಕ್ವಶನ್ ಮಾರ್ಕ್ ಅಂತ ಇದೆ. ಹಾಗಾದರೆ 29%ನ ನೀವು ಏನಂತ ಮಾಡ್ಬೋದು ಅಂದರೆ 30% ಆಫ್ 725 ಅಂತ ಮಾಡಿ -1% ಮಾಡಿ. ಯಾಕೆ -1% ಮಾಡಿ ಅಂದರೆ ಇಲ್ಲಿ ಕೇಳಿರೋದು 29%, ಹಾಗಂತ 29% ಮಾಡ್ತಾ ಹೋದರೆ ನಿಮಗೆ ಕಾಂಪ್ಲಿಕೇಟೆಡ್ ಆಗುತ್ತೆ ಅದು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ. ಹಾಗಾಗಿ ಏನು ಮಾಡಿ, ಇದನ್ನು 30% ಆಫ್ 725 ಅಂತ ತಗೊಳ್ಳಿ. ಸೊ 30/100, ಮತ್ತು ಇದನ್ನು 30/100 ಎಲ್ಲ ಮಾಡಬೇಡ್ರಿ. 30% ಆಫ್ 725 ಅಂತ ತಗೊಳ್ಳಿ. ಯಾವುದೇ ಕೊಟ್ಟಿರುವಂಥ ವ್ಯಾಲ್ಯೂನ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಟರೆ ಅದು ನಿಮಗೆ 10% ಆಗುತ್ತೆ, 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಟರೆ ನಿಮಗೆ 1% ಆಗುತ್ತೆ. ಬಟ್ ನಿಮಗೆ ಇಲ್ಲಿ ಬೇಕಾಗಿರೋದು 30%. ಹಾಗಾದರೆ ನೀವು 10% ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಇಂಟು 3 ಮಾಡಿದ್ರೆ ನಿಮಗೆ 30% ಸಿಗುತ್ತೆ. 72.5 ಇದೆ. ಹಾಗಾದರೆ 72.5 ಅನ್ನೋದು 10% ಆದರೆ ಇಂಟು 3 ಮಾಡಿ ನಿಮಗೆ 30% ಸಿಗುತ್ತೆ. 3 5s 15ಗೆ 5 ಆಗುತ್ತೆ, 1 ಕ್ಯಾರಿ, 3 2s 6 + 1 7 ಆಯಿತು, 7 3s 21, 217.5 ಬರುತ್ತೆ. ಬಟ್ ಇದು ನಿಮ್ಮ 30%, 29% ಅಲ್ಲ. ನಿಮಗೆ ಬೇಕಾಗಿರೋದು 29%. ಹಾಗಾದರೆ ಇದರಲ್ಲಿ 1%ನ ಮೈನಸ್ ಮಾಡಬೇಕು. 1% ಎಷ್ಟಾಗುತ್ತೆ ಅಂದರೆ 72.5 ಅನ್ನೋದು 1% ಆಗುತ್ತೆ. ಸೊ ಹಾಗಾಗಿ ನಿಮಗೆ 72.5 ಅನ್ನೋದು 10% ಆಯಿತು ಅಂದರೆ ನೆಕ್ಸ್ಟ್ 1%ಗೆ 7.25 ಆಗುತ್ತೆ. ಸೊ 7.25ನ ಮೈನಸ್ ಮಾಡಿ. ಸೊ 7.25ನ ಮೈನಸ್ ಮಾಡಿದರೆ 10ಅಲ್ಲಿ 5ನ ಮೈನಸ್ ಮಾಡಿದರೆ 5, ಇಲ್ಲಿ 4ಅಲ್ಲಿ 2ನ ಮೈನಸ್ ಮಾಡಿದರೆ ನಿಮಗೆ 2, ಡೆಸಿಮಲ್ ಹಾಗೆ ಇರಲಿ. 7ಅಲ್ಲಿ 7ನ ಮೈನಸ್ ಮಾಡಿದರೆ 0, 1ಗೆ 1, 2ಗೆ 2, 210.25 ಬರುತ್ತೆ. ನೆಕ್ಸ್ಟ್ 60% ಆಫ್ 315. ಸೊ ಈ 60% ಆಫ್ 315 ನೀವು 60 ಇಂಟು 315 ಡಿವೈಡೆಡ್ ಬೈ 100 ಅಂತ ತಗೊಳ್ಳಿ. 0ಗೆ 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 6 ಇಂಟು 315 ಮಾಡಿ ಬರೋದಕ್ಕೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡ್ರಿ. ಯಾಕಂದರೆ 10ಇಂದ ಡಿವೈಡ್ ಮಾಡ್ತೀರಾ ಅಂದರೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇರಬೇಕು. 6 5s 30ಗೆ 0, 3 ಕ್ಯಾರಿ, 6 1s 6 + 3 9 ಆಗುತ್ತೆ. ನೆಕ್ಸ್ಟ್ 6 3s 18, 189.0 ಬರುತ್ತೆ. 1 ಡಿಜಿಟ್ ಆದಮೇಲೆ ಡೆಸಿಮಲ್ ಇಟ್ಟರೆ 0 ಸ್ಕಿಪ್ ಆಗುತ್ತೆ. ಹಾಗಾದರೆ 189. ಇದರಲ್ಲಿ ನೀವು 189ಅನ್ನು ಮೈನಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ 210.25 ಬಂತು. ಈಗ ಅದನ್ನು ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ಇಲ್ಲಿ ಎಕ್ಸ್ ಇದೆ ಅಂದರೆ ಈ 189ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಇದರಲ್ಲಿ 189ನ ಮೈನಸ್ ಮಾಡಿರಿ. 210ಅಲ್ಲಿ ನೀವು 189ನ ಮೈನಸ್ ಮಾಡಿದರೆ ಇಲ್ಲಿ 10 ಇದೆ, ಈ ಕಡೆ 11 ಇದೆ. ಸೊ ಅಲ್ಲಿಗೆ 10 + 11 ಅಂದರೆ 21.25 ಆಗುತ್ತೆ. ನಿಮ್ಮ ಆನ್ಸರು 21. ಆಪ್ಷನ್ ಇ ಅಥವಾ ಆನ್ಸರು 21 ಆಗಿರಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ನೀವು ಎಕ್ಸಾಮಲ್ಲಿ. ನೆಕ್ಸ್ಟ್ ಕ್ವಶನು 1595 ಡಿವೈಡೆಡ್ ಬೈ 25 ಇಂಟು 36.5 ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಇದೆ. ಹಾಗಾದರೆ 1595 ಡಿವೈಡೆಡ್ ಬೈ 25 ಇಂಟು 36.5 ಅಂತ ಇರೋದನ್ನು ನೀವು 1595 ಡಿವೈಡೆಡ್ ಬೈ 25 ಇಂಟು 36.5 ಅಂತ ಇರೋದು. ಸೊ ಇಂಟು 36.5
ಸೊ ಇದನ್ನು ನೀವು ಡೈರೆಕ್ಟಾಗಿ 25 ಸಿಂಪ್ಲಿಫೈ ಮಾಡ್ಬೋದು. ಮತ್ತು 36ನ 37 ಅಂತ ತೊಗೊಳ್ಬೇಡಿ, ಯಾಕಂದರೆ ಕಾಂಪ್ಲಿಕೇಟೆಡ್ ಆಗುತ್ತೆ, ಡಿವೈಡ್ ಆಗಲ್ಲ. ಸೊ ಇದು 365 ಹಾಗೆ ಇದ್ದರೆ ಇಲ್ಲಿ ಡೆಸಿಮಲ್ ರಿಮೂವ್ ಮಾಡಬೇಕು ಅಂದರೆ ಇಲ್ಲೊಂದು 0 ಹಾಕ್ಕೊಳ್ಳಿ. ಸೊ ಅವಾಗ ಈ ಡೆಸಿಮಲ್ ರಿಮೂವ್ ಆಗುತ್ತೆ ನಿಮಗೆ. ನೆಕ್ಸ್ಟ್ 5ಇಂದ ಡಿವೈಡ್ ಆಗುತ್ತೆ. 5 5s 25. ಸೊ 5 7s 35, 1 ಉಳಿತು 15, 5 3s 15. ನೆಕ್ಸ್ಟ್ ಇಲ್ಲೂ 5 ಇದೆ, ಇಲ್ಲೂ 5 ಇದೆ ಅಂದರೆ 5ಇಂದ ಡಿವೈಡ್ ಮಾಡ್ಕೊಳ್ಳಿ. 5 10s 50, 5 3s 15, 5 1s 5, 4 ಉಳಿತು 45 ಅಂದರೆ 5 9s 45. ನೆಕ್ಸ್ಟ್ 10 ಇದೆ, ಎರಡನ್ನು ಮಲ್ಟಿಪ್ಲೈ ಮಾಡಿ ಬರೋ 1 ಡಿಜಿಟಿಗೆ ಪಾಯಿಂಟ್ ಇಡ್ರಿ, ಡೆಸಿಮಲ್ನ ಪ್ಲೇಸ್ ಮಾಡಿ, ಯಾಕಂದರೆ ಡಿವೈಡೆಡ್ ಬೈ 10 ಮಾಡ್ತಾ ಇದ್ದಾರೆ. ಹಾಗಾದರೆ ಇದು ಎರಡನ್ನು ನೀವು ಮಲ್ಟಿಪ್ಲೈ ಯಾವ ರೀತಿ ಮಾಡ್ತೀರಾ ಅಂದರೆ 319 ಇಂಟು 73. ಸೊ ಇದು 3 ಡಿಜಿಟ್ ಇದೆ, ಇದು 2 ಡಿಜಿಟ್ ಇದೆ, ಬಟ್ ನೀವು ಇದನ್ನು ಕೂಡ 3 ಡಿಜಿಟಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಮಾಡ್ಬೋದು. 73 ಅನ್ನೋದನ್ನ 3 ಡಿಜಿಟ್ ಯಾವ ರೀತಿ ಮಾಡ್ತೀನಿ ಅಂದರೆ 073. ಫಸ್ಟ್ ಸ್ಟೆಪ್ಪಲ್ಲಿ ಇದು ಎರಡನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 3 ಇಂಟು 0 0. ಸೆಕೆಂಡ್ ಸ್ಟೆಪ್ಪಲ್ಲಿ ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 7 3s 21, 1 0ಗೆ 0, ಅಲ್ಲಿಗೆ 21ಗೆ 1 ಬರೀತೀನಿ, 2 ಕ್ಯಾರಿ ಆಗುತ್ತೆ. ನೆಕ್ಸ್ಟು 3 3s ಫಸ್ಟು ಲಾಸ್ಟ್ ಮಾಡಬೇಕು. 3 3s 9 ಬರುತ್ತೆ, 9 ಇಂಟು 0 0 ಆಗುತ್ತೆ, 7 1s 7 ಆಗುತ್ತೆ. 9 + 7 ಅಂದರೆ 16ಗೆ 6 ಆಯಿತು, ನಿಮಗೆ ಇಲ್ಲಿ 1 ಕ್ಯಾರಿ ಬರುತ್ತೆ. 9 + 7 16ಗೆ 6, 1 ಕ್ಯಾರಿ ಆಗುತ್ತೆ. ನೆಕ್ಸ್ಟು ನೀವು ಅಲ್ಲಿಗೆ ಫಸ್ಟು ಥರ್ಡ್ 3 3s ಫಸ್ಟ್ ಥರ್ಡು ಮಾಡಿದ್ರಿ. ನೆಕ್ಸ್ಟ್ ಫಸ್ಟ್ ಪಾರ್ಟ್ ಬಿಟ್ಟು ಸೆಕೆಂಡ್ ಎರಡನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 3 1s 3, 9 7s 63. ಸೊ ಅಲ್ಲಿಗೆ 9 7s 63, 3 1s 3 ಅಂದರೆ 63 + 3 66 ಆಗುತ್ತೆ. ಸೊ 9 7s 63, 3 1s 3 ಅಂದರೆ 63 + 3. ಸೊ ಅಲ್ಲಿಗೆ 63 + 3 ಅಂದರೆ 66 ಆಯಿತು. 6ನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ರಿಮೈನಿಂಗ್ 6 ಕ್ಯಾರಿ ಆಗುತ್ತೆ. 9 3s 27ಗೆ 7, 2 ಕ್ಯಾರಿ. ಸೊ ಅಲ್ಲಿಗೆ 7 6 + 2 8 ಆಗುತ್ತೆ. 6 + 6 12ಗೆ 2, 1 ಕ್ಯಾರಿ, 3 ಆಗುತ್ತೆ. ಇಲ್ಲಿ 2 23,287. ಸೊ ಅಲ್ಲಿಗೆ 23,287 ಇದೆ. ಇಲ್ಲಿ 10ಇಂದ ಡಿವೈಡ್ ಮಾಡ್ತಾ ಇದ್ದೀರಾ ನೀವು. ಸೊ 10ಇಂದ ಡಿವೈಡ್ ಮಾಡ್ತಾ ಇದ್ದೀರಾ ಅಂದರೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಹಾಗಾದರೆ 2328 ನಿಮ್ಮ ಆನ್ಸರ್ ಆಗಿರುತ್ತೆ. ಫೈನಲ್ ಆನ್ಸರು ರೌಂಡ್ ಫಿಗರ್ ಮಾಡಿದರೆ 2329. ಆಪ್ಷನ್ ಡಿ ಅಥವಾ ಆನ್ಸರು 2329 ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಇದು ಸರ್ಡ್ಸ್ ಆ್ಯಂಡ್ ಇಂಡೀಸಸ್ ಬೇಸ್ ಮೇಲೆ ಇದೆ. ಅಪ್ರಾಕ್ಸಿಮೇಷನ್ ಅನ್ನೋದಕ್ಕಿಂತ ಈ ಕ್ವಶನ್ಸನ್ನು ಯಾವ ರೀತಿ ಕೇಳಿದ್ದಾರೆ ಅಂದರೆ ಸರ್ಡ್ಸ್ ಆ್ಯಂಡ್ ಇಂಡೀಸಸ್ ಮೇಲೆ. ಆಸ್ಪಿರೆಂಟ್ಸ್ ಗೊತ್ತಿರಲಿ ನಿಮಗೆ, ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಸರ್ಡ್ಸ್ ಆ್ಯಂಡ್ ಇಂಡೀಸಸ್ ಮೇಲೆ ನಿಮಗೆ 3 ರಿಂದ 4 ಕ್ವಶನ್ಸ್ ಕೇಳ್ತಾರೆ, ಅಥವಾ 3 to 4 ಕ್ವಶನ್ಸನ್ನು ಸರ್ಡ್ಸ್ ಆ್ಯಂಡ್ ಇಂಡೀಸಸ್ ಬೇಸ್ ಮೇಲೆ ಕೇಳಿರ್ತಾರೆ ಸಿಂಪ್ಲಿಫಿಕೇಷನಲ್ಲಿ. ಹಾಗಾಗಿ ಸರ್ಡ್ಸ್ ಆ್ಯಂಡ್ ಇಂಡೀಸಸ್ ಬೇಸ್ಡ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಅಟ್ಲೀಸ್ಟ್ ಮಿನಿಮಮ್ ನಿಮಗೆ 3 ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. m to a to the power n into a to the power m ಅಂತ ಕೊಟ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ ಅವರು. ಸೊ ಅದೇ ರೀತಿ ನಿಮಗೆ ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾರೆ, ಸ್ಕ್ವೇರು ಕ್ಯೂಬು ಎಲ್ಲ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ. ನೀವು ಅದನ್ನು ಏನು ಮಾಡಬೇಕಾಗುತ್ತೆ, ಬೇಸ್ ನಂಬರ್ ಯಾವುದೋ ಒಂದು ಕೊಟ್ಟಿರ್ತಾರೆ, ಆ ಬೇಸ್ ನಂಬರಿಗೆ ಐಡೆಂಟಿಫೈ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಅಲ್ಲಿ ಬೇಸ್ ನಂಬರ್ 4 ಇದೆ. ಸೊ ನೀವು ಎಲ್ಲ ಪವರ್ನ ಇಲ್ಲಿ 64 ಇದೆ, 256 ಇದೆ, 16 ಇದೆ, ಇದೆಲ್ಲದನ್ನು ನೀವು 4ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ 4 to the power 10 ಏನಿದೆ ಇದನ್ನ ಹಾಗೆ ಬರ್ಕೊಳ್ಳಿ. ಸೊ ಬಟ್ ಎಕ್ಸಾಮಲ್ಲಿ ಬರ್ಕೊಳಕ್ ಹೋಗ್ಬೇಡಿ, 10 ಬರ್ಕೊಳ್ಳಿ. ಇಲ್ಲಿ ಏನು ಇಂಟು ಇದೆ, ಇಂಟು ಇದ್ರೆ ಪ್ಲಸ್ ಮಾಡಬೇಕು, ಡಿವೈಡೆಡ್ ಬೈ ಇದ್ರೆ ಮೈನಸ್ ಮಾಡಬೇಕು. ಹಾಗಾದರೆ 4 to the power 10 ಅಂತ ಡೈರೆಕ್ಟಾಗಿ ಬರಿಬೋದು. 64 ಅಂದರೆ ಸೊ ಇದು 4 ಕ್ಯೂಬ್ ಆಗಿರುತ್ತೆ ನಿಮಗೆ. 4 4s 16, 16 4s 64 ಆಗುತ್ತೆ. ಸೊ ಕ್ಯೂಬ್ ಆಗುತ್ತೆ. ಅಲ್ಲಿಗೆ 4 ಕ್ಯೂಬ್ ಆಯಿತು ಅಂದರೆ ನಿಮಗೆ ಸೊ ಇದನ್ನು 4 ಕ್ಯೂಬ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು 4 to the power 4 ಆಗುತ್ತೆ. ಸೊ ಅದೇ ರೀತಿ ಕನ್ಸಿಡರೇಷನ್ ಮಾಡ್ತಾ ಹೋಗ್ಬೇಕು ಪ್ರತಿಯೊಂದನ್ನು. ಸೊ ಇಲ್ಲಿ ಫಸ್ಟು 4 to the power 10 ಇದೆ, ಇಂಟು ನೆಕ್ಸ್ಟು 4 to the power 3 ಇದೆ. ಸೊ ಡಿವೈಡೆಡ್ ಬೈ ಇದೆ. ಇಲ್ಲಿ 4 to the power ನಿಮಗೆ 4 ಆಗುತ್ತೆ, ಯಾಕಂದರೆ 256 ಅನ್ನೋದು. ದಟ್ ಈಸ್ ಈಕ್ವಲ್ ಟು 4 to the power ಕ್ವಶನ್ ಮಾರ್ಕ್ ಇಂಟು 16 ಅಂತ ಇದೆ, ಅದು 4 to the power 2, ಯಾಕಂದರೆ 4 ಸ್ಕ್ವೇರ್ ಅಂದರೆ 16. ಸೊ ಇದನ್ನೆಲ್ಲ ಬರ್ಕೊಳಕ್ಕೆ ಹೋಗ್ಬೇಡಿ, 4 4 ಅನ್ನೋದು. ಇಲ್ಲೇ ಕ್ವಶನ್ ನೋಡಿಬಿಟ್ಟು ಡೈರೆಕ್ಟಾಗಿ ಮಾಡ್ತಾ ಹೋಗ್ಬೇಕು ಎಕ್ಸಾಮಲ್ಲಿ. ಪವರನ್ನು ಮಾತ್ರ ಕನ್ಸಿಡರ್ ಮಾಡಿ, ಯಾಕಂದರೆ ಪವರ್ ಇಲ್ಲಿ ಏನು ಬರುತ್ತೆ ಕೇಳಿರೋದು ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ. ಹಾಗಾದರೆ ಇಂಟು ಇದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ 10 + 3 ಪವರ್ ಮಾತ್ರ ಆ್ಯಡ್ ಮಾಡಿರಿ, ಡಿವೈಡ್ ಇದ್ದಲ್ಲಿ ಮೈನಸ್ ಮಾಡಿರಿ, -4 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇಂಟು ಇದೆ. ಸೊ ಇಂಟು ಇದೆ ಅಂದರೆ ನಿಮಗೆ ಗೊತ್ತಿದೆ, ಇಂಟು ಇದ್ದಲ್ಲಿ ನೀವು ಡೈರೆಕ್ಟಾಗಿ ಪ್ಲಸ್ಸನ್ನು ಬರ್ಕೊಳ್ಳಿ. ಸೊ ಮತ್ತೆ ಇಂಟು ಬರ್ಕೊಳ್ಬೇಡಿ, ಇಂಟು ಇದೆ ಅಂದರೆ ಇಲ್ಲಿ ನೀವು ಡೈರೆಕ್ಟಾಗಿ ಏನು ಮಾಡಿ ಪ್ಲಸ್ ಬರ್ಕೊಳ್ಳಿ. ಸೊ ಪ್ಲಸ್
2. ಹಾಗಾದರೆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಏನು ಬರಬೇಕು? 10 + 3 13 ಆಯಿತು. 13ನಲ್ಲಿ 4ನ್ನು ಮೈನಸ್ ಮಾಡಿರಿ. ಸೊ 13ನಲ್ಲಿ 4ನ್ನು ಮೈನಸ್ ಮಾಡಿದ್ರೆ 9 ಬರುತ್ತೆ. ಲೆಫ್ಟ್ ಸೈಡಲ್ಲಿ 9 ಬರ್ತಾ ಇದೆ, ರೈಟ್ ಸೈಡಲ್ಲೂ 9 ಬರಬೇಕು. ಸೊ ಆಲ್ರೆಡಿ ನಿಮಗೆ 2 ಅನ್ನೋದಿದೆ. ಹಾಗಾದರೆ ರಿಮೈನಿಂಗ್ ನಿಮಗೆ ಬೇಕಾಗಿರುವಂಥದ್ದು 7. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಏನು ಬರಬೇಕು ಅಂದರೆ 7 ಬರಬೇಕು. ಹಾಗಾದರೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಏನು ಬರಬೇಕು ಅಂದರೆ 7 ಬರಬೇಕು. ನಿಮ್ಮ ಆನ್ಸರು 7. ಬಟ್ ಇಲ್ಲಿ 7 ಆಪ್ಷನ್ ಯಾವುದ್ರಲ್ಲೂ ಇಲ್ಲ. ನೀವು ಮಾಡಿರೋದು ರಾಂಗು. ನನ್ನ ಕ್ವಶನ್ ರಾಂಗ್ ಆಯಿತು ಅಂತ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಗಾಬರಿ ಆಗಬೇಡಿ. ಸೊ ನನ್ ಆಫ್ ದಿಸ್ ಕೂಡ ಆಪ್ಷನ್ ಇರುತ್ತೆ. ಕೆಲವೊಂದು ಕ್ವಶನ್ಗಳಿಗೆ ನನ್ ಆಫ್ ದಿಸ್ ಕೂಡ ಆನ್ಸರ್ ಆಗೋ ರೀತಿ ಕೊಟ್ಟಿರ್ತಾರೆ ಅವರು. ಸೊ ಇಲ್ಲಿ 7 ಅನ್ನೋದೇ ಕರೆಕ್ಟು. ಸೊ 7 ಬರಬೇಕು. ಬಟ್ ಇಲ್ಲೆಲ್ಲೂ 7 ಇಲ್ಲ. ಹಾಗಂತ ನಿಮ್ಮ ಆನ್ಸರ್ ತಪ್ಪು ಅಂದ್ಕೊಳ್ಬೇಡಿ. ನೀವು ಮಾಡಿರೋದು ಕರೆಕ್ಟೇ ಇರುತ್ತೆ. 7 ಆದರೆ 7. ಸೊ ಆಪ್ಷನ್ ಇ ಆನ್ಸರ್ ನನ್ ಆಫ್ ದಿಸ್. ಬಟ್ ನೀವು ಮಾಡಿರೋದ್ರ ಮೇಲೆ ನಿಮಗೆ 100% ಕಾನ್ಫಿಡೆಂಟ್ ಇದ್ದರೆ ಮಾತ್ರ ನೀವು ಈ ರೀತಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಎಕ್ಸಾಮಲ್ಲಿ ನನ್ ಆಫ್ ದಿಸ್ ಇರುತ್ತೆ. ಸೊ ನನ್ ಆಫ್ ದಿಸ್ ಇರುತ್ತೆ ಅಂತ ನಿಮಗೆ ನನ್ ಆಫ್ ದಿಸ್ ಆಪ್ಷನ್ ಬಂದಾಗ ತುಂಬ ಗಾಬರಿ ಆಗಬೇಡಿ. ನೀವು ಕ್ಯಾಲ್ಕುಲೇಷನ್ ಎಲ್ಲೋ ನಾನು ಕ್ಯಾಲ್ಕುಲೇಷನ್ ತಪ್ಪು ಮಾಡಿದ್ದೀನೋ ಅನ್ನೋ ಮನೋಭಾವ ನಿಮ್ಮಲ್ಲಿ ಬರುತ್ತೆ. ಬಟ್ ಅದು ಯಾವುದೇ ರೀತಿ ಹೆಸಿಟೇಷನ್ ಇಟ್ಕೊಳ್ಬೇಡಿ. ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ 100% ನಿಮ್ಮ ಕಾನ್ಸಂಟ್ರೇಷನ್ ಆ ಕ್ವಶನ್ ಮೇಲೆ ಇರಲಿ. 100% ಕಾನ್ಫಿಡೆನ್ಸಿಂದ ಸಾಲ್ವ್ ಮಾಡಿ. 100% ನಿಮ್ಮ ಆನ್ಸರ್ ಕೂಡ ಕರೆಕ್ಟ್ ಆಗಿರುತ್ತೆ. ಪ್ರಿಲಿಮ್ಸ್ ಕೂಡ 100% ಕಾನ್ಫಿಡೆನ್ಸ್ ಇಟ್ಕೊಂಡು ಅಟೆಂಡ್ ಮಾಡಿ. ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ, ಮೇನ್ಸಿಗೆ ಪ್ರಿಪೇರ್ ಆಗ್ತೀರಾ. ಮೇನ್ಸನ್ನು 100% ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಕ್ಲಿಯರ್ ಮಾಡಿದ್ದೆ ಅದರಲ್ಲಿ ನೆಕ್ಸ್ಟ್ ಇಯರ್ SBI ಅಲ್ಲಿ ನೀವು ಒಬ್ಬ ಎಂಪ್ಲಾಯಿ ಆಗಿ ಸೆಲೆಕ್ಟ್ ಆಗಿರ್ತೀರ. ಹಾಗಾಗಿ ಯಾವುದೇ ಒಂದು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ಲು ತುಂಬ ಇರಬೇಕಾಗುತ್ತೆ. ಸೊ ಹಾಗಾಗಿ ಕಾನ್ಫಿಡೆನ್ಸ್ ಲೆವೆಲನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ. ಎಕ್ಸಾಮಲ್ಲಿ ಅದು ಎಷ್ಟೇ ಆಗಿರಲಿ ಅಥವಾ ಪೇಪರ್ ಯಾವುದೇ ರೀತಿ ಇರಲಿ. ಸೊ ಪೇಪರ್ ಕಾಂಪ್ಲಿಕೇಟೆಡ್ ಇತ್ತು ಅಂತ ನೀವು ಕಾನ್ಫಿಡೆನ್ಸ್ ಲೆವೆಲನ್ನು ಕಳ್ಕೊಳ್ಬೇಡಿ. ನಿಮಗೆ ಏನು ಗೊತ್ತಿದೆ ಅದನ್ನು ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಿ. ಅಷ್ಟೇ, ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಿ, ಸ್ಪೀಡಾಗಿ ಸಾಲ್ವ್ ಮಾಡಿ ಎಕ್ಸಾಮಲ್ಲಿ. ಸೊ ಎಕ್ಸಾಮಲ್ಲಿ ಬೇಕಾಗಿರೋದು ಕೂಡ ಅದೇ. ನೀವು ಎಷ್ಟು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಸ್ಗೆ 17/5/2021 ಲಾಸ್ಟ್ ಡೇಟ್ ಇರುತ್ತೆ. ಸೊ ಆ ಲಾಸ್ಟ್ ಡೇಟ್ ಒಳಗಡೆ ಅಪ್ಲೈ ಮಾಡಿ. ಅಥವಾ ನಮ್ಮಲ್ಲೇ ನೆಕ್ಸ್ಟ್ 15 ಡೇಸಲ್ಲಿ ಅಥವಾ ನೆಕ್ಸ್ಟ್ ಲಾಸ್ಟ್ 15 ಡೇಸ್ ಇರಬೇಕಾದ್ರೆ ನಿಮಗೆ ಪೇಪರ್ ಸಾಲ್ವ್ಡ್ ಸೆಷನ್ ಇರುತ್ತೆ. ಸೊ ಆ ಪೇಪರ್ ಸಾಲ್ವ್ಡ್ ಸೆಷನಿಗೂ ಜಾಯ್ನ್ ಆಗಿ. ಯಾಕೆಂದರೆ ಸೊ ನೀವು ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಬೇಸಿಕ್ ಕಾನ್ಸೆಪ್ಟ್ಸನ್ನ ಪರ್ಫೆಕ್ಟ್ ಮಾಡಿದ ಮೇಲೆ ನಿಮಗೆ ಪೇಪರ್ ಸಾಲ್ವ್ಡ್ ಸೆಷನ್ ಮಾಡಿದರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಫಸ್ಟೇ ನೀವು ಪೇಪರ್ ಸಾಲ್ವ್ಡ್ ಸೆಷನ್ ಮಾಡಿದರೆ ಯಾವ ಕ್ವಶನ್ನು ಯಾವ ಪಾರ್ಟಿಂದ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅನ್ನೋ ನಾಲೆಡ್ಜೇ ಇಲ್ಲ ಅಂದರೆ ನೀವು ಡೈರೆಕ್ಟ್ ಪೇಪರ್ ಸೊಲ್ಯೂಷನ್ ಮಾಡಿದರೆ ಯಾವುದೇ ಕಾರಣಕ್ಕೂ ಯೂಸ್ ಆಗಲ್ಲ. ಫಸ್ಟ್ ಕಾನ್ಸೆಪ್ಟ್ಸನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಸ್ಪೀಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ನೀವು ಪೇಪರ್ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಅಥವಾ ನಿಮ್ಮ ಬೆಸ್ಟ್ ಅಟೆಂಪ್ಟ್ ಏನಿದೆ, ಸೊ ಅಟೆಂಪ್ಟಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು ನೀವು ಯಾವ ರೀತಿ ಇನ್ನೂ ಇಂಪ್ರೂವ್ ಆಗಬೇಕು ಅನ್ನೋದನ್ನು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಬರುವಂತಹ ಮುಂದಿನ ವೀಡಿಯೋಗಳಲ್ಲಿ ನೆಕ್ಸ್ಟ್ ಇನ್ನೂ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನಲ್ಲಿ ಬೇಕಾದಷ್ಟು ಕಾನ್ಸೆಪ್ಟ್ಸ್ ಇದೆ. ಸೊ ಆ ಕಾನ್ಸೆಪ್ಟ್ಸನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನಮ್ಮ ಯಾವುದೇ ಸ್ಟಡಿ ಮೆಟೀರಿಯಲ್ಸಿಗೆ ಬೇಕಾದರೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅದು ಅಚೀವರ್ಸ್ ಕ್ಲಬ್ ಅಂತ ನಿಮ್ಮ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ನೀವು ಜಾಯ್ನ್ ಆಗಿ. ಸೊ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಅಥವಾ ಫಸ್ಟ್ ಟೈಮ್ ಯಾವುದಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ. ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ ಸಿಗುತ್ತೆ. ಸೊ ಪ್ರತಿಯೊಂದು ಮೆಟೀರಿಯಲ್ಸನ್ನು ನಾವು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಆ್ಯಸ್ ಎ ಬ್ಯಾಕ್ಬೋನ್ ಅಥವಾ ನಿಮ್ಮ ಹಿಂದೆ ನಾವಿರ್ತೀವಿ. ಸೊ ನೀವು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ, ನಿಮ್ಮ ಬೆಸ್ಟ್ ಟೈಮನ್ನು ಇನ್ವೆಸ್ಟ್ ಮಾಡ್ತಾ ಹೋಗಿ. ಇವತ್ತಲ್ಲ ನಾಳೆ ಸಕ್ಸಸ್ ಅನ್ನೋದು ನಿಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ ನಾನು ಇವತ್ತು ಈ ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ಸನ್ನು ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.